ನಮಸ್ಕಾರ. ಕೆಲವೊಮ್ಮೆ ಒಂದು ಚಿಕ್ಕ ಹಾಡಿನ ಸಾಲು ಇದೆಯಲ್ಲ, ಅದು ಇಡೀ ಜೀವನದ ದೊಡ್ಡ ತತ್ವವನ್ನೇ ಹೇಳ್ಬಿಡುತ್ತೆ ಅಲ್ವಾ? ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಅದ್ಭುತ ಹಾಡಿನ ಬಗ್ಗೆ. ಅದರ ಹಿಂದಿನ ಕಥೆ ಏನು, ಅದನ್ನ ಬರ್ದೋರ್ಯಾರು ಮತ್ತು ಅದು ನಮಗೆ ಕೊಡುವ ಸಂದೇಶವಾದ್ರೂ ಏನು? ಬನ್ನಿ ಶುರು ಮಾಡೋಣ. ನಮ್ಮ ಇವತ್ತಿನ ಈ ವಿಶ್ಲೇಷಣೆಯ ಕೇಂದ್ರಬಿಂದು ಆ ಒಂದು ಸಾಲು, ಮಧ್ವರಾಯರ ನೆನೆದು ಶುದ್ಧರಾಗಿರೋ. ಕೇಳೋಕೆ ತುಂಬಾ ಸರಳ ಅನ್ಸಿದ್ರೂ ಇದು ಕೇವಲ ಒಂದು ಹಾಡಿನ ಸಾಲಲ್ಲ, ಇದೊಂದು ದಾರಿ ತೋರಿಸೋ ದೀವಿಗೆ ಅಂತಾನೆ ಹೇಳ್ಬೋದು. ಇದರ ಅರ್ಥ ತುಂಬಾ ಸರಳ ಅಲ್ವಾ? ಮಧ್ವಾಚಾರ್ಯರನ್ನು ನೆನಪಿಸ್ಕೊಂಡ್ರೆ ನಾವು ಪರಿಶುದ್ಧರಾಗಬಹುದು. ಹಾಡು ನೇರವಾಗಿಯೇ ಇದನ್ನ ಹೇಳ್ತಿದೆ. ಆದ್ರೆ ನಿಜವಾಗ್ಲೂ ಈ ಮಾತಿನ ಹಿಂದಿನ ಆಳವಾದ ಅರ್ಥ ಏನು? ಬರೀ ನೆನಪಿಸ್ಕೊಂಡ್ರೆ ಸಾಕೆ? ಹೌದು, ಈ ಮಾತು ಕೇಳಿದ ತಕ್ಷಣ ಸಹಜವಾಗಿ 2 ಪ್ರಶ್ನೆಗಳು ಹುಟ್ಟುಕೊಳ್ಳುತ್ತೆ. ಒಂದು, ಈ ಹಾಡಲ್ಲಿ ಹೇಳ್ತಿರೋ ಮಧ್ವಾಚಾರ್ಯರು ಅಂದ್ರೆ ಯಾರು? ಮತ್ತೊಂದು, ಸುಮ್ನೆ ಒಬ್ಬ ವ್ಯಕ್ತಿಯನ್ನ ನೆನಪಿಸ್ಕೊಂಡ್ರೆ ಸಾಕಾ, ನಾವು ಶುದ್ಧರಾಗ್ಬಿಡ್ತೀವಾ? ಅದು ಹೇಗೆ ಸಾಧ್ಯ? ಬನ್ನಿ ಒಂದೊಂದಾಗಿ ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋಗೋಣ. ಈ ಪ್ರಶ್ನೆಗಳಿಗೆ ಉತ್ತರ ಬೇಕು ಅಂದ್ರೆ ನಾವು ಮೊದಲು ಈ ಹಾಡನ್ನು ಕಟ್ಟಿಕೊಟ್ಟ ಆ ಮಹಾನ್ ಚೇತನದ ಬಗ್ಗೆ ತಿಳ್ಕೋಬೇಕು. ಆ ಮಹಾನ್ ವ್ಯಕ್ತಿ ಬೇರಾರೂ ಅಲ್ಲ, ಅವರೇ ಪುರಂದರದಾಸರು. ಯೋಚ್ನೆ ಮಾಡಿ, 15ನೇ ಶತಮಾನದಲ್ಲಿದ್ದವರು. ದಕ್ಷಿಣ ಭಾರತದ ಸಂಗೀತಕ್ಕೆ ಅಂದ್ರೆ ನಮ್ಮ ಕರ್ನಾಟಕ ಸಂಗೀತಕ್ಕೆ ಅಡಿಪಾಯ ಹಾಕಿದ್ದೇ ಇವರು. ಅದಕ್ಕೆ ಅಲ್ವಾ ಇವತ್ತಿಗೂ ಅವರನ್ನ ತುಂಬಾ ಗೌರವದಿಂದ ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರೆಯೋದು. ಅವರ ಕೊಡುಗೆ ಇದೆಯಲ್ಲ, ಅದು ನಿಜಕ್ಕೂ ಅಪಾರ. ಒಂದಲ್ಲ ಎರಡಲ್ಲ, ಸಾವಿರಾರು ಹಾಡುಗಳನ್ನ ರಚನೆ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸಂಗೀತ ಕಲಿಯೋದನ್ನ ತುಂಬಾನೇ ಸುಲಭ ಮಾಡಿ ಎಲ್ಲರಿಗೂ ತಲುಪುವಂತೆ ಮಾಡಿದ್ರು. ಅವರ ಪ್ರತಿಯೊಂದು ಹಾಡಿನ ಕೊನೆಯಲ್ಲೂ ಪುರಂದರ ವಿಠ್ಠಲ ಅನ್ನೋ ಅಂಕಿತನಾಮ ಇರುತ್ತೆ. ಅದು ಅವರ ಸಿಗ್ನೇಚರ್ ಇದ್ದ ಹಾಗೆ. ಸರಿ, ಈಗ ಹಾಡು ಬರೆದವರ ಬಗ್ಗೆ ಗೊತ್ತಾಯ್ತು. ಹಾಗಾದ್ರೆ ಹಾಡಿನಲ್ಲಿ ಯಾರ ಬಗ್ಗೆ ಹೇಳಿದ್ದಾರೋ ಅಂದ್ರೆ ಮಧ್ವಾಚಾರ್ಯರ ಬಗ್ಗೆ, ಅವರ ಕಡೆಗೆ ಗಮನ ಹರಿಸೋಣ ಬನ್ನಿ. ಇಲ್ಲಿ ನಮ್ಮ ಮೊದಲ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಇಲ್ಲೋಡಿ, 13ನೇ ಶತಮಾನದಲ್ಲಿ ಮಧ್ವಾಚಾರ್ಯರು ತಮ್ಮ ತತ್ವಗಳನ್ನ ಸ್ಥಾಪನೆ ಮಾಡ್ತಾರೆ. ಅದಾದ ಸುಮಾರು 2 ಶತಮಾನಗಳ ನಂತರ ಅಂದ್ರೆ 15ನೇ ಶತಮಾನದಲ್ಲಿ ಪುರಂದರದಾಸರು ಬಂದು ಅದೇ ತತ್ವಗಳನ್ನ ತಗೊಂಡು ಅದಕ್ಕೆ ಸಂಗೀತದ ರೂಪ ಕೊಟ್ಟು ಜನಸಾಮಾನ್ಯರಿಗೆ ತಲುಪಿಸ್ತಾರೆ. ಜ್ಞಾನ ಒಂದು ತಲೆಮಾರಿನಿಂದ ಇನ್ನೊಂದಕ್ಕೆ ಎಷ್ಟು ಸುಂದರವಾಗಿ ಹರಿತೆ ಅನ್ನೋದಕ್ಕೆ ಇದಕ್ಕಿಂತ ಒಳ್ಳೆ ಉದಾಹರಣೆ ಬೇಕಾ? ಹಾಗಾದ್ರೆ ಮಧ್ವಾಚಾರ್ಯರು ಹೇಳಿದ ಆ ತತ್ವಶಾಸ್ತ್ರ ಯಾವುದು? ಅದಕ್ಕೆ ದ್ವೈತ ವೇದಾಂತ ಅಂತ ಹೆಸರು. ದ್ವೈತ ಅಂದ್ರೆ 2 ಅಥವಾ ಭಿನ್ನತೆ. ಅದರ ಹೆಸರಲ್ಲೇ ಅದರ ಅರ್ಥ ಅಡಗಿದೆ. ಇದು 2 ವಿಷಯಗಳ ನಡುವೆ ಇರೋ ವ್ಯತ್ಯಾಸವನ್ನ ಒತ್ತಿ ಹೇಳುತ್ತೆ. ದ್ವೈತ ಸಿದ್ಧಾಂತದ ಮೂಲಭೂತ ವಿಚಾರ ತುಂಬಾನೇ ಸ್ಪಷ್ಟವಾಗಿದೆ. ಇದರ ಪ್ರಕಾರ ದೇವರು ಅಂದ್ರೆ ನಾರಾಯಣ ಅಥವಾ ವಿಠ್ಠಲ, ಆತ ಸರ್ವಸ್ವತಂತ್ರ, ಎಲ್ಲಕ್ಕಿಂತ ಶ್ರೇಷ್ಠ. ಆದ್ರೆ ಜೀವಾತ್ಮ ಅಂದ್ರೆ ನಾವು ದೇವರಿಗಿಂತ ಸಂಪೂರ್ಣವಾಗಿ ಬೇರೆ, ಮತ್ತು ನಾವು ಯಾವಾಗ್ಲೂ ದೇವರಿಗೆ ಅಧೀನರು. ದೇವ್ರು ಮತ್ತು ನಾವು ಒಂದಲ್ಲ, ಇಬ್ಬರೂ ಬೇರೆ ಬೇರೆ. ನಮ್ಮಿಬ್ಬರ ನಡುವೆ ಒಂದು ವ್ಯತ್ಯಾಸ ಇದ್ದೇ ಇರುತ್ತೆ ಅನ್ನೋದೇ ಈ ಸಿದ್ಧಾಂತದ ತಿರುಳು. ಓಕೆ, ಈಗ ನಮ್ಗೆ 2 ವಿಷಯಗಳು ಗೊತ್ತಾಯ್ತು. ಒಂದು, ಹಾಡು ಬರೆದ ಪುರಂದರದಾಸರ ಬಗ್ಗೆ. ಇನ್ನೊಂದು, ಆ ಹಾಡಿಗೆ ಸ್ಫೂರ್ತಿಯಾದ ಮಧ್ವಾಚಾರ್ಯರ ತತ್ವಶಾಸ್ತ್ರದ ಬಗ್ಗೆ. ಈಗ ಇವೆರಡನ್ನೂ ಒಟ್ಟಿಗೆ ಸೇರಿಸಿ ಹಾಡಿನ ಆ ಮುಖ್ಯ ಸಾಲು, ನೆನೆದು ಶುದ್ಧರಾಗಿರೋ ಅನ್ನೋದರ ನಿಜವಾದ ಅರ್ಥ ಏನು ಅಂತ ನೋಡೋಣ ಬನ್ನಿ. ಹಾಡಿನಲ್ಲಿರೋ ನೆನೆದು ಅನ್ನೋ ಪದ ಇದೆಯಲ್ಲ, ಅದರರ್ಥ ಸುಮ್ನೆ ನೆನ್ಪಿಸ್ಕೊಳ್ಳೋದು ಅಂತಲ್ಲ, ಅದಕ್ಕಿಂತ ಹೆಚ್ಚು. ಇದೊಂದ್ ರೀತಿ ಧ್ಯಾನ ಮಾಡ್ದ ಹಾಗೆ. ಗುರುವನ್ನ, ಅವರ ಬೋಧನೆಗಳನ್ನ ಮನಸ್ಸಲ್ಲಿಟ್ಕೊಂಡು ಅದರ ಬಗ್ಗೆ ಆಳವಾಗಿ ಚಿಂತನೆ ಮಾಡೋದು. ಹಾಗಾದ್ರೆ ಈ ಹಾಡು ನಮ್ಗೆ ಒಂದು ಮಾರ್ಗವನ್ನೇ ತೋರಿಸ್ತಿದೆ ನೋಡಿ. ಸ್ಟೆಪ್ ಬೈ ಸ್ಟೆಪ್ ಪ್ರಾಸೆಸ್ ಇದ್ದ ಹಾಗೆ. ಮೊದಲನೇದು ಗುರುಗಳಾದ ಮಧ್ವಾಚಾರ್ಯರನ್ನ ನೆನೆಯೋದು. ಎರಡನೇದು ಅವರ ತತ್ವಗಳನ್ನ ನಮ್ಮೊಳಗೆ ಇಳಿಸ್ಕೊಳ್ಳೋದು. ಹೀಗೆ ಮಾಡಿದಾಗ ಏನಾಗತ್ತೆ? ಆಧ್ಯಾತ್ಮಿಕ ಪರಿಶುದ್ಧತೆ ಸಿಗತ್ತೆ. ಮತ್ತು ಕೊನೆಯದಾಗಿ ಆ ಶುದ್ಧ ಮನಸ್ಸಿನಿಂದ ದೇವರ ಜೊತೆ ಅಂದ್ರೆ ಪುರಂದರ ವಿಠ್ಠಲನ ಜೊತೆ ಸಂಪರ್ಕ ಸಾಧಿಸ್ಬೋದು. ಇದು ಒಂದಕ್ಕೊಂದು ಕೊಂಡಿಯಂತೆ ಜೋಡಿಸ್ಕೊಂಡಿರೋ ಒಂದು ಸುಂದರವಾದ ಪ್ರಕ್ರಿಯೆ. ಇದನ್ನ ಇನ್ನೊಂದು ರೀತಿಯಲ್ಲಿ ಇನ್ನೂ ಸರಳವಾಗಿ ಅರ್ಥ ಮಾಡ್ಕೋಬಹುದು. ಇಲ್ಲಿ ಭಕ್ತರಾದ ಪುರಂದರದಾಸರು ಇದ್ದಾರೆ. ಅವರು ತಮ್ಮ ಮಾರ್ಗದರ್ಶಕರಾದ ಮಧ್ವಾಚಾರ್ಯರನ್ನು ನೆನಪಿಸ್ಕೊಳ್ತಾರೆ. ಇಲ್ಲಿ ಗುರು ಏನಾಗ್ತಾರೆ ಅಂದ್ರೆ ಭಕ್ತನಿಗೂ ದೇವರಿಗೂ ನಡುವೆ ಒಂದು ಸೇತುವೆ ತರಹ ಕೆಲಸ ಮಾಡ್ತಾರೆ. ಅವರ ಅಂತಿಮ ಗುರಿ ಏನು? ತಮ್ಮ ಆರಾಧ್ಯ ದೈವ ಪುರಂದರ ವಿಠಲನನ್ನ ತಲುಪುವುದು. ಹೀಗಾಗಿ ಗುರುವನ್ನ ನೆನೆಯೋದೇ ದೇವರನ್ನ ತಲುಪೋಕಿರೋ ದಾರಿ ಅನ್ನೋದು ಇಲ್ಲಿ ಸ್ಪಷ್ಟವಾಗುತ್ತೆ. ಸರಿ, ಇದೆಲ್ಲ ಅರ್ಥ ಆಯ್ತು.
ಆದರೆ ಒಂದು ಮುಖ್ಯವಾದ ಪ್ರಶ್ನೆ ಇನ್ನೂ ಉಳಿದಿದೆ. 100 ವರ್ಷಗಳು ಕಳೆದ್ರೂ ಈ ಹಾಡು ಇವತ್ತಿಗೂ ಯಾಕೆಷ್ಟೊಂದು ಪ್ರಸ್ತುತ, ಯಾಕೆ ಎಲ್ಲರ ಬಾಯಲ್ಲೂ ಇನ್ನೂ ಉಳಿದಿದೆ? ಈ ಹಾಡಿನ ನಿಜವಾದ ಶಕ್ತಿ, ಅದ್ರ ಜಾಣ್ಮೆ ಇರೋದೇ ಇಲ್ಲಿ. ದ್ವೈತ ವೇದಾಂತದಂತಹ ಒಂದು ಕ್ಲಿಷ್ಟಕರವಾದ ಫಿಲಾಸಫಿಯನ್ನ ತಗೊಂಡು ಅದನ್ನ ಎಲ್ರಿಗೂ ಅರ್ಥ ಆಗೋ ಹಾಗೆ, ಸರಳವಾಗಿ ಹಾಡೋಕೆ ಬರೋ ಹಾಗೆ ಒಂದು ಸುಂದರವಾದ ರಾಗದಲ್ಲಿ ಕಟ್ಕೊಟ್ಟಿದಾರಲ್ಲ, ಅದೇ ಪುರಂದರದಾಸರ ಅಸಾಧಾರಣ ಪ್ರತಿಭೆ. ಇಲ್ಲಿ ನಾವು ಗಮನಿಸಲೇಬೇಕಾದ ಒಂದು ಅಂಶ ಇದೆ. ಅಂದ್ರೆ ಇದು ಕೇವಲ ಒಂದು ಹಳೆ ಹಾಡಾಗಿ ಇತಿಹಾಸದ ಪುಟ ಸೇರಿಲ್ಲ, ಖಂಡಿತ ಇಲ್ಲ. ಇವತ್ತಿಗೂ ಕರ್ನಾಟಕದ ಸಂಗೀತ ಕಚೇರಿಗಳಲ್ಲಿ, ಮನೆಗಳಲ್ಲಿ, ಭಜನಾ ಮಂಡಳಿಗಳಲ್ಲಿ ಈ ಹಾಡು ಕೇಳಿಬರುತ್ತೆ. ಇದು ಜನರನ್ನು ಆ ತತ್ವದ ಜೊತೆ, ಆ ಭಕ್ತಿಯ ಜೊತೆ ಬೆಸೆಯುವ ಒಂದು ಜೀವಂತ ಪರಂಪರೆಯಾಗಿ ಇವತ್ತಿಗೂ ಮುಂದುವರೆದಿದೆ. ಹಾಗಾದ್ರೆ ಕೊನೆಯದಾಗಿ ಒಂದು ಯೋಚನೆಯೊಂದಿಗೆ ಈ ವಿಶ್ಲೇಷಣೆಯನ್ನ ಮುಗಿಸೋಣ. ಎಲ್ಲವೂ ಗಡಿಬಿಡಿ ಅವಸರವಾಗಿರೋ ಇವತ್ತಿನ ಜಗತ್ತಿನಲ್ಲಿ ಒಂದೇ ಒಂದು ವಿಷಯದ ಮೇಲೆ ನಮ್ಮ ಗಮನವನ್ನ ಕೇಂದ್ರೀಕರಿಸಿ ಅದನ್ನ ಶ್ರದ್ಧೆಯಿಂದ ನೆನೆಯೋದು ಅನ್ನೋ ಒಂದು ಸಣ್ಣ ಕ್ರಿಯೆಗೆ ಎಂತಹ ಅದ್ಭುತ ಶಕ್ತಿ ಇರಬಹುದು ಅಲ್ವಾ? ಈ ಹಾಡು ನಮಗದನ್ನೇ ಮತ್ತೆ ಮತ್ತೆ ನೆನಪಿಸುತ್ತೆ.